ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಈಗಾಗಲೇ ಹಿಂದಿನ ವಿಡಿಯೋ ವರಮಹಾಲಕ್ಷ್ಮಿ ವಿಶೇಷ ಕಾಸಿನ ಸರ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಚಾನಲ್ನಾಗ ಅಪ್ಲೋಡ್ ಐತಿ. ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ನೋಡೋದು ಮಿಸ್ ಮಾಡಬೇಡ್ರಿ. ಸ್ನೇಹಿತರ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಇವತ್ತಿನ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಆಗಿರುತ್ತೆ. ಹಾಗಾಗಿ ನಾನು 2 ರೀತಿಯಾದಂಥ ಹೂವಿನ ಮಾಲೆನ ರೆಡಿ ಮಾಡ್ಕೊಳತ್ತೀನಿ. ಅದು ಯಾವ ರೀತಿ ಹೆಂಗೆ ಅಂತ ನಿಮಗೆ ಇವತ್ತಿನ ವಿಡಿಯೋದಾಗ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನು ನೋಡತ್ತೀರಿ, ಇಲ್ಲಿ ನನ್ನ ಹತ್ರ ಒಂದು 4 ರೀತಿಯಾದಂಥ ಸೇವಂತಿಗೆ ಹೂವನ್ನ ತೊಗೊಂಡಿನಿ ಮತ್ತು ಕೆಂಪು ಗುಲಾಬಿನ ತೊಗೊಂಡಿನಿ. ಅದರದ್ದೆಲ್ಲ ತೊಟ್ಟನ್ನು ಕಟ್ ಮಾಡಿಕೊಂಡು ನಂತರ ನಾನೊಂದು ಸೂಜಿ ದಾರ ತೊಗೊಂಡು ಅದರೊಳಗೆ ನೀಟಾಗಿ ಪೋಣಿಸ್ಕೊಳತ್ತೀನಿ. ಇಲ್ಲೇ ನನ್ನ ಹತ್ರ 4 ರೀತಿ ಸಾವಂತಿಗೆ ಹೂ ಇರೋದನ್ನ ನಾನು ಕಾಂಬಿನೇಷನ್ ಮಾಡಿ ಹಾಕೊಳತ್ತೀನಿ. ನಿಮಗೆ ಯಾವ ರೀತಿ ಬೇಕು ಅಂದ್ರೆ ಒಂದೇ ಕಲರ್ನಾಗ ಬೇಕಿದ್ರೆ ಆ ರೀತಿನೂ ಮಾಡ್ಕೋಬೋದು, ಮಲ್ಟಿ ಕಲರ್ನಾಗೂ ನೀವು ಮಾಡ್ಕೋಬೋದು. ಹಬ್ಬಕ್ಕೆ ಸ್ವಲ್ಪ 1-2 ದಿನ ಮೊದಲು ನಾವು ಈ ರೀತಿ ಮಾಲೆ ಇದೆಲ್ಲ ಪ್ರೀ ಪ್ರಿಪ್ರೇಷನ್ಸ್ ಏನು ಹೇಳ್ತೀವಿ ಇದನ್ನು ನಾವು ಮಾಡಿಟ್ಕೊಂಡ್ವಿ ಅಂದ್ರೆ ಹಬ್ಬದ ದಿನ ನಮಗೆಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತೈತಿ. ಸ್ನೇಹಿತರೆ, ನೀವೂ ಈ ರೀತಿ ಪ್ರಿಪ್ರೇಷನ್ನ ಆದಷ್ಟು ಮಾಡಿಟ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ನಾನಿಲ್ಲೇ ಸೇವಂತಿಗೆ ಹೂವಿನ ಮಧ್ಯ ಗುಲಾಬಿ ಹೂವನ್ನ ಹಾಕೊಳತ್ತೀನಿ. ಆದಷ್ಟು ನಿಧಾನವಾಗಿ ಪೋಣಿಸ್ಕೊರಿ, ಯಾಕಂದ್ರೆ ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವು ಏನಿರ್ತಾವೆ ಅದ್ರ ಪಕಳಿ ಎಲ್ಲ ಉಚ್ಕೋತಿರ್ತಾವೆ. ಹಾಗಾಗಿ ನಿಧಾನಕ್ಕೆ ಸೂಕ್ಷ್ಮಗ ಪೋಣಿಸ್ಕೊರಿ. ಈಗ ನೋಡ್ರಿ, ಒಂದು ಸೈಡ್ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಈಗ ಅದೇ ರೀತಿ ನಾನು ಇನ್ನೊಂದು ಸೈಡ್ ಪೋಣಿಸ್ಕೊತೀನಿ. ನಾನಿಲ್ಲೇ ದಾರದ ತುದಿಗೆ ಏನೂ ಗಂಟು ಹಾಕೊಂಡಿಲ್ಲ, ಹಂಗೆ ಪೋಣಿಸ್ಕೊಳತ್ತೀನಿ. ಅಂದ್ರೆ ನಾನು 2 ಸೈಡ್ ಪೋಣಿಸ್ಕೋಬೇಕಲ್ಲ, ಅದಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾನು ಹಂಗೆ ದಾರನ ಬಿಟ್ಕೊಂಡಿನಿ. ಈಗ ಬರೀ ಇದೇ ಸೈಡ್ ನಾನು ಹೂವಿಂದ ಮುಖ ಮೇಲ್ ಮಾಡಿ ಪೋಣಿಸ್ಕೋಬೇಕು. ಈಗ ಅರ್ಧ ಸೈಡ್ ನಾವು ಈ ರೀತಿ ಪೋಣಿಸ್ಕೊಂಡ್ಮೇಲೆ ಇನ್ನು ಅರ್ಧ ಸೈಡ್ ಅದರ ಅಪೋಸಿಟ್ ಡೈರೆಕ್ಷನ್ನಾಗ ಪೋಣಿಸ್ಕೋಬೇಕಾಗ್ತೈತಿ. ಈಗೇನು ನೋಡತ್ತಿರಲ್ಲ, ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಸೊ ಆ ಸೈಡ್ ನಾನು ಏನು ಕಾಂಬಿನೇಷನ್ ಒಳಗೆ ಹೂವನ್ನ ಪೋಣಿಸ್ಕೊಂಡೆ ಅದೇ ರೀತಿ ನಾನು ಈ ಕಡೆನೂ ಅದೇ ರೀತಿ ಮಾಡ್ಕೊಳತ್ತೀನಿ. ಈ ರೀತಿ ನಾವು ಬಿಡಿ ಹೂವನ್ನ ತಂದು ಮನೆಯೊಳಗನ ಮಾಲೆ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ನಾಗ ಪ್ಯಾಟರ್ನಾಗ ನಾವು ಕ್ರಿಯೇಟ್ ಮಾಡ್ಕೋಬೋದು. ಅದು ಹೊರಗಿನ ನೀವು ಮಾಲೆ ರೆಡಿಮೇಡ್ ತೊಗೋತೀರಂದ್ರೆ ಅದು ಕಾಸ್ಟ್ಲಿನೂ ಇರ್ತೈತಿ, ಆಮೇಲೆ ನಮಗೆ ಬೇಕಾದ ರೀತಿ ಇರೋದಿಲ್ಲ. ನನಗೆ ಯಾಕೆ ಮಾಲಿದು ಸ್ವಲ್ಪ ಲೆಂತ್ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದಿಷ್ಟು ಹೂವನ್ನ ಎಕ್ಸ್ಟ್ರಾ ಸೇರಿಸ್ಕೊಳತ್ತೀನಿ. ಅದೇ ರೀತಿ ನಾನು ಇನ್ನೊಂದು ಸೈಡ್ನು ಪೋಣಿಸ್ಕೊತೀನಿ. ನೋಡ್ರಿ, ಈಗ ಮಾಲೆ ಎಷ್ಟು ಚಂದ ಕಾಣತೈತಿ ಅಂತ ಹೇಳಿ. ಈಗ ನೋಡ್ರಿ, ಮಾಲಿದ 2 ಸೈಡ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಾತ್ವ. ಈ ಮಾಲಿದ ಮಿಡಲ್ ಪಾಯಿಂಟ್ ಏನಿರ್ತೈತಿ ಅಲ್ಲೇ ನಾವು ಇನ್ನೊಂದು ಹ್ಯಾಂಗಿಂಗ್ ಥರ ಮಾಡ್ಕೋತೀವಿ. ಅದಕ್ಕೆ ನಾನಿಲ್ಲೇ ಸೇಮ್ ಅದ ಕಾಂಬಿನೇಷನ್ ಫ್ಲವರ್ಸ್ನ ಸಣ್ಣ ದಾರದೊಳಗೆ ಪೋಣಿಸ್ಕೊಳತ್ತೀನಿ. ಸ್ನೇಹಿತರ, ಹೊರಗೆ ಸಿಗೋ ರೆಡಿಮೇಡ್ ಮಾಲಿಯೊಳಗೆ 1-2 ಮಾಲೆ ತೊಗೊಂಡು ಬಂದು ಮಾಡೋಕ್ಕಿಂತ ಈ ರೀತಿ ಬಲ್ಕಾಗಿ ಬಿಡಿ ಹೂವನ್ನ ತಂದು ನಾವು ನಮಗೆ ಬೇಕಾದ ಪ್ಯಾಟರ್ನ್ ಕಾಂಬಿನೇಷನ್ನಾಗ ಮಾಲೆ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲದೆ ಈ ರೀತಿ ಉಳಿದಿರೋ ಬಿಡಿ ಹೂವನ್ನ ನಾವು ಅರ್ಶಿನ ಕುಂಕುಮಕ್ಕೆ ಆಯಿತು, ಅಷ್ಟೇ ಅಲ್ಲದೆ ಪ್ರತಿದಿನ ದೇವ್ರಿಗೆ ಏರ್ಸಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಈಗೇನು ನಾನು 4 ಕಲರ್ದು ಸಾವಂತಿಗೆ ಹೂವನ್ನ ತೊಗೊಂಡೆ ಮತ್ತು ಗುಲಾಬಿ ಹೂ ತೊಗೊಂಡೆ, ಇದೆಲ್ಲ ನಾನು ಕೇವಲ 200 ರುಪೀಸಿಗೆ 150 ಗ್ರಾಮ್ಸ್ 200 ಗ್ರಾಮ್ಸ್ ಥರ ನಾನು ತೊಗೊಂಡು ಬಂದು ಈ ರೀತಿ ಮಾಡ್ಕೊಳತ್ತೀನಿ. ಸ್ನೇಹಿತರೆ, ಈಗೇನು ನಾವು ಅದು ಎಕ್ಸ್ಟ್ರಾ ಹ್ಯಾಂಗಿಂಗ್ ಮಾಡ್ಕೊಂಡ್ವಿ ಅದನ್ನು ನಾನು ಈಗ ಮಾಲಿದು ಸೆಂಟರ್ ಪಾಯಿಂಟ್ ಏನಿರ್ತೈತಿ ಅಲ್ಲೇ ನಾನು ನೀಟಾಗಿ ಕಟ್ಕೊಳತ್ತೀನಿ. ಇದರಿಂದ ಮಾಲಿದು ಆ್ಯಕ್ಚುಯಲ್ ಲುಕ್ ಏನೈತಿ ಅದು ಬರ್ತೈತಿ. ನೋಡ್ರಿ, ನೀಟಾಗಿ ಗಂಟು ಹಾಕಾದ್ಮೇಲೆ ಎಕ್ಸ್ಟ್ರಾ ದಾರ ಏನಿರ್ತೈತಿ ಅದನ್ನು ನಾನು ರಿಮೂವ್ ಮಾಡ್ಕೊಳತ್ತೀನಿ. ಹಂಗೆ ಮೇಲ್ಗಡೆ ಏನು ನಾವು ಎಕ್ಸ್ಟ್ರಾ ದಾರ ಬಿಟ್ಟಿರ್ತೀವಿ ಅದನ್ನು ನಾನು ಒಂದು ಸರಗಂಟು ಥರ ಕಟ್ಕೊಳತ್ತೀನಿ. ಮುಂದೆ ನಾವು ದೇವ್ರಿಗೆ ಹಾಕುವಾಗ ಈಸಿಯಾಗಿ ಅದನ್ನು ರಿಮೂವ್ ಮಾಡಿ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು ಅಂಥೇಳಿ. ಈಗ ನೋಡ್ರಿ, ನಮ್ಮದು ಸಾವಂತಿಗೆ ಹೂವಿನ ಮಾಲೆ ರೆಡಿ ಆಯ್ತು. ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸತೈತಿ. ಆದಷ್ಟು ನೀವು ಪೋಣಿಸ್ಕೊಳ್ಳುವಾಗ ಭಾಳ ಹತ್ತತ್ರನ ಪೋಣಿಸ್ಕೋರಿ, ಅಂದ್ರೆ ನೀಟಾಗಿ ಕಾಣಿಸ್ತೈತಿ. ಸ್ನೇಹಿತರೆ, ಮೊದಲ ಹೇಳ್ದಂಗೆ ಇವತ್ತಿನ ವಿಡಿಯೋದಾಗ 2 ರೀತಿ ಮಾಲೆ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಹೇಳಿ. ಈಗ 1ನೇದು ಸಾವಂತಿಗೆ ಮಾಲೆ ನೋಡಿದ್ವಿ, ಈಗ ಬರೀ 2ನೇದು ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವಿನ ಮಾಲೆ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಂದ್ರೂ ಭಾಳ ಇಷ್ಟ, ಹಾಗಾಗಿ ಇದ್ರದ್ದು ಒಂದು ಮಾಲಿನ ಪ್ರತಿ ವರ್ಷ ನಾನು ಮಾಡ್ಕೊಂಡಿರ್ತೀನಿ. ಸ್ನೇಹಿತರೆ, ಈಗೇನು ನೋಡತ್ತೀರಿ, ನಾನಿಲ್ಲೇ ಒಂದು 100 ಗ್ರಾಮ್ ಅಷ್ಟು ಮಲ್ಲಿಗೆ ಮೊಗ್ಗನ್ನ ತೊಗೊಂಡಿನಿ. ನಂತರ ಒಂದು 4-5 ಗುಲಾಬಿ ಹೂವು, ಆದಷ್ಟು ಸ್ವಲ್ಪ ಮೀಡಿಯಮ್ ಇಲ್ಲ ದೊಡ್ಡ ಸೈಜ್ ಇರೋ ಗುಲಾಬಿ ಹೂವನ್ನ ತೊಗೊಳ್ರಿ, ಅಂದ್ರೆ ನಾವು ಅವು ಪೆಟಲ್ಸ್ನ ಯೂಸ್ ಮಾಡುವಾಗ ಹೆಲ್ಪ್ ಆಗ್ತೈತಿ. ಈಗ ನನ್ನ ಹತ್ರ ಇದು ಸಣ್ಣದಿತ್ತು, ಹಾಗಾಗಿ ಸ್ವಲ್ಪ ಪೆಟಲ್ಸ್ ಏನೈತಿ ಅದು ಸಣ್ಣ ಅದಾವು. ಸೊ ದೊಡ್ಡದು ತೊಗೊಂಡ್ರಿ ಅಂದ್ರೆ ಪೆಟಲ್ಸು ದೊಡ್ಡದಿರ್ತಾವೆ, ಆಮೇಲೆ ಮಾಲೆಯೊಳಗೆ ಹಾಕಿದಾಗ ನೋಡೋಕ್ಕೂ ಚಂದ ಕಾಣಿಸ್ತಾವೆ. ಈಗ ನೋಡ್ರಿ, ನಾನು ಪೆಟಲ್ಸ್ನ ಬಿಡಿಸ್ಕೊಂಡೆ.
ನಂತರ ಒಂದು ಸೂಜಿ ದಾರ ತಗೊಂಡು ಈಗ ಮಲ್ಗೆ ಹೂವನ್ನ ಪೋಣಿಸ್ಕೊಳ್ಳೋಣ. ಮೊದಲಿಗ ನಾನು ಇಲ್ಲಿ ಗುಲಾಬಿ ಹೂವನ್ನ ಏನು ನಾವು ಪೆಟಲ್ಸ್ನ ಬಿಚ್ಚಿಟ್ಕೊಂಡಿದ್ವಿ ಅದನ್ನು ನಾನು ನೀಟಾಗಿ 3 ಅಥವಾ 4 ಪೆಟಲ್ಸ್ನ ಒಟ್ಟಿಗೆ ಕೂಡಿಸಿ ಅದನ್ನು ಮಡಚಿ ಸೂಜಿ ಒಳಗೆ ಪೋಣಿಸ್ಕೊತೀನಿ. ಈಗೇನು ನಾನು ವಿಡಿಯೋದಾಗ ತೋರ್ಸಾತೀನಲ್ಲ ಈ ರೀತಿ ನಾನು ಪೋಣಿಸ್ಕೊಳತೀನಿ. ಸ್ನೇಹಿತರ, ರೋಸ್ ಪೆಟಲ್ಸ್ ಮತ್ತು ಮಲ್ಲಿಗೆ ಮೊಗ್ಗು ಎಲ್ಲದೂ ಬಹಳ ಡೆಲಿಕೇಟ್ ಇರ್ತೈತಿ. ಆದಷ್ಟು ನಿಧಾನಕ್ಕನ ಪೋಣಿಸ್ಕೊರಿ. ಇಲ್ಲೇ ನಾನು ರೋಸ್ ಪೆಟಲ್ಸ್ನ ಫೋಲ್ಡ್ ಮಾಡಿಕೊಂಡು ನಾನು 360 ಡಿಗ್ರಿ ಆ್ಯಂಗಲ್ನಾಗ ಪೆಟಲ್ಸ್ನ ಜೋಡಿಸ್ಕೊಳತೀನಿ. ಅದು ಯಾವ ರೀತಿ ಅಂತ ನಾನು ಮಲ್ಲಿಗೆ ಮೊಗ್ಗು ಪೋಣಿಸ್ಕೊಳ್ಳುವಾಗ ನಿಮಗೆ ಗೊತ್ತಾಗ್ತೈತಿ. ಈಗ ನೋಡ್ರಿ, ನಾನು ಪ್ರತಿಯೊಂದು ಡೈರೆಕ್ಷನ್ನಾಗೂ ಮೊಗ್ಗನ್ನ ಈ ರೀತಿ ಸೂಜಿ ಒಳಗೆ ಪೋಣಿಸ್ಕೊಳತೀನಿ. ಕಂಪ್ಲೀಟ್ ಒಂದು 360 ಆ್ಯಂಗಲ್ನಾಗ ಡೈರೆಕ್ಷನ್ನಾಗ ನಮ್ಗೆ ಎಲ್ಲ ಮೊಗ್ಗು ಕಾಣಿಸ್ತಾವು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುತ್ತಲೂ ರೌಂಡಾಗಿ ಕಾಣಿಸ್ತಾವು. ಈ ರೀತಿ ಪೋಣಿಸ್ಕೊಂಡಾದ್ಮೇಲೆ ನೀಟಾಗಿ ನಿಧಾನಕ್ಕೆ ಎಳ್ಕೋಬೇಕು ದಾರದೊಳಗೆ. ಇದೇ ರೀತಿ ನಾನು ಸ್ವಲ್ಪ ಮಲ್ಲಿಗೆ ಹೂವು ನಡು ರೋಸ್ ಪೆಟಲ್ಸ್ ಮತ್ತು ಮಲ್ಲಿಗೆ ಹೂವು ಮತ್ತು ರೋಸ್ ಪೆಟಲ್ಸ್ ಈ ರೀತಿ ನಾನು ಮಾಡಿಕೊಂಡು ಒಂದು 2ರಿಂದ 3 ಸ್ಟೆಪ್ ಮಾಡಿ ನಾನು ಮಾಲಿನ ರೆಡಿ ಮಾಡ್ಕೊಳತೀನಿ. ಸ್ನೇಹಿತರೆ, ಈ ಎಲ್ಲ ಹೂಗಳನ್ನ ನಾನು ಏನಿಲ್ಲ ಅಂದರೂ ಒಂದು 4-5 ದಿನ ಮೊದಲೇ ತೊಗೊಂಡು ಬಂದಿಟ್ಟು ಈ ರೀತಿ ಎಲ್ಲ ಬಿಡಿಸಿ ಮಾಲಿನ ರೆಡಿ ಮಾಡ್ಕೊಂಡಿರ್ತೀನಿ. ಅಂದ್ರೆ ನಮ್ಗೆ ಪೂಜೆ ಟೈಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಸೊ ಒಮ್ಮೆ ನೀವು ಪೂಜೆ ಹಿಂದಿನ ದಿನ ಹೋಗ್ತೀನಿ ತೊಗೊಂಡ್ಬರ್ತೀನಿ ಮಾರ್ಕೆಟಿಗೆ ಅಂದ್ರೆ ಭಾಳ ರಶ್ನೂ ಆಗ್ತೈತಿ. ಆಮೇಲೆ ರೇಟ್ ಅನ್ನೋದು ಜಾಸ್ತಿ ಆಗಿರ್ತೈತಿ. ಹಾಗಾಗಿ ಆದಷ್ಟು ಸ್ವಲ್ಪ ಮುಂಚಿತವಾಗಿನ ತಂದು ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಸ್ನೇಹಿತರೆ, ಈಗ ಕಂಟಿನ್ಯೂಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ ವಿಡಿಯೋಸ್ ಬರ್ತಾವೆ ಚಾನಲ್ನಾಗ. ಅದಷ್ಟೇ ಅಲ್ಲದೆ ಹಬ್ಬದ ದಿನದ ಪ್ರಿಪ್ರೇಷನ್ ವ್ಲಾಗ್ ಮತ್ತು ಪೂಜೆ ಯಾವ ರೀತಿ ಮಾಡ್ತೀನಿ ಅನ್ನೋದ್ರದ್ದು ನಾನು ಆದಷ್ಟು ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬಂದು ಸೇರ್ತಾವೆ. ಇದೇ ರೀತಿನ ನಾನು ಹೋದ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಸೀರೀಸ್ ವಿಡಿಯೋನ ಚಾನಲ್ನಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಲಿಂಕ್ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿರಿ. ನೋಡ್ರಿ ಸ್ನೇಹಿತರ, ಹಂಗೆ ಮಾತಾಡ್ತಾ ನಾವು ಮಾಲಿನೂ ರೆಡಿ ಮಾಡ್ಕೊಂಡ್ಬಿಟ್ವಿ. ಈಗೇನು ನೋಡತ್ತೀರಿ, ನಾನು 2 ಸೈಡ್ನೂ ರೆಡಿ ಮಾಡ್ಕೊಂಡಾಯ್ತು. ಎಡ್ಜಸ್ ಈಗ ನಾನಿಲ್ಲೇ ಗಂಟು ಹಾಕ್ಕೊಳತ್ತೀನಿ. ಅಂದ್ರೆ ಅದು ಏನು ಪೆಟಲ್ಸ್ ಅಥವಾ ಮೊಗ್ಗಿರುತ್ತಲ್ಲ ಅದು ಲೂಸಾಗಿ ಕಾಣಿಸ್ಬಾರ್ದು ಅಂತ ಹೇಳಿ 2 ಎಂಡು ನಾನು ಈ ರೀತಿ ಗಂಟು ಹಾಕ್ಕೊಳತ್ತೀನಿ. ನಿಮ್ಗೆ ಬೇಕಿದ್ರೆ ನೀವು ಮೊದಲ ಗಂಟು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಮಾಲಿ 90% ಕಂಪ್ಲೀಟ್ ಆಯಿತು. ಇದಕ್ಕೆ ಮಾಲಿದು ಲುಕ್ ಕ್ರಿಯೇಟ್ ಮಾಡೋಕ್ಕೆ ನಾನು ಸೆಂಟರಿಗೆ ಒಂದು ಹ್ಯಾಂಗಿಂಗ್ ಥರ ಮಾಡ್ಕೋತೀನಿ. ಅದು ಸೇಮ್ ಮಲ್ಗೆ ಹೂವು ಮತ್ತು ರೋಸ್ ಪೆಟಲ್ಸ್ನ ಬಳಸ್ಕೊಂಡು ಈಗೇನು ನೋಡತ್ತೀರಿ ಈ ರೀತಿ ಇದನ್ನು ನಾನು ಮಿಡಲಿಗೆ ಕಟ್ಕೋತೀನಿ. ಗಂಟು ಹಾಕಾದ್ಮೇಲೆ ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ಅದನ್ನು ನೀಟಾಗಿ ಕಟ್ ಮಾಡ್ಕೊರಿ. ಅದೇ ರೀತಿನ ನಾನು ಹ್ಯಾಂಗಿಂಗ್ ಏನೈತಿ ಅದಕ್ಕೂ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ರಿಮೂವ್ ಮಾಡ್ಕೊಳತ್ತೀನಿ. ಈಗ ನೋಡ್ರಿ ಸ್ನೇಹಿತರ, ಮಲ್ಗೆ ಹೂವಿನ ಮಾಲಿನೂ ರೆಡಿ ಆಯಿತು. ಇದನ್ನು ನಾನು ಸ್ವಲ್ಪ ಲೆಂತ್ ಕಡಿಮೆ ಮಾಡ್ಕೊಂಡಿನಿ. ಯಾಕಂದ್ರೆ ಆಗಲೇ ನಾನೇನು ಶಾವಂತಿಗೆ ಹೂವಿಂದು ಮಾಲಿ ಮಾಡ್ಕೊಂಡಿದ್ದೆ ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದೈತಿ. ಸೊ 2 ಸ್ಟೆಪ್ ಬೈ ಸ್ಟೆಪ್ ಬರಲಿ ಅಂಥೇಳಿ ನಾನು ಲೆಂತ್ನ ಸ್ವಲ್ಪ ಇದರದ್ದು ಕಡಿಮೆ ಮಾಡ್ಕೊಂಡಿನಿ. ಅದಷ್ಟೇ ಅಲ್ಲದೆ ಇನ್ನೂ ಒಂದು ಸ್ವಲ್ಪ ಮಲ್ಗೆ ಮೊಗ್ಗು ಮಿಕ್ಕಿತ್ತಂತ ಹೇಳಿ ನಾನು ಅದನ್ನು ಒಂದು ಪೋಣಿಸ್ಕೊಂಡೆ. ಇದನ್ನು ನಾವು ಕಳಶ ಏನು ಕೂಡಿಸಿರ್ತೀವಿ ಅದರದ್ದು ಹಿಂದ್ಗಡೆ ಹಾಕಿದಾಗ ಚಂದ ಕಾಣಿಸ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ 2 ರೀತಿಯಾದಂಥ ಹೂವಿನ ಮಾಲೆನ ಮಾಡೋದು ಹೆಂಗೆ ಅದು ಸರಳವಾಗಿ ಅಂತ ನಿಮಗೆ ತಿಳಿಸ್ಕೊಟ್ಟೀನಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಮತ್ತಷ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಗಳು ಚಾನಲ್ನಾಗ ಅಪ್ಲೋಡ್ ಆಗ್ತಾವೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.